ಇದೇ ದಿನಾಂಕ ಕರ್ನಾಟಕ ಸರ್ಕಾರ ಮತ್ತು ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಕೆಲವೊಂದು ಸಂಶೋಧಕರಿಗೆ ಹಿಸ್ಟ್ರಿ, ಇತಿಹಾಸ ಮತ್ತು ಕನ್ನಡ ಈ ಒಂದು ಭಾಷೆಗಳಲ್ಲಿ ಸಂಶೋಧಕ ಮಾಡುವಂತಹ ಎಲ್ಲ ಒಂದು ಪ್ರತಿಭೆಗಳಿಗೆ ಈ ಒಂದು 30ನೇ ತಾರೀಕು ಗುರುವಾರ 11 ಗಂಟೆಗೆ ಕರ್ನಾಟಕ ಸರ್ಕಾರದ ಒಂದು ಸಂಯೋಜನೆ ಮುಖಾಂತರ ಪ್ರಶಸ್ತಿ ಪ್ರದಾನ ಇದೆ. ತಾವೆಲ್ಲರೂ ಭಾಗವಹಿಸಿ ಈ ಒಂದು ಫಂಕ್ಷನ್ ಅನ್ನು ತಾವೆಲ್ಲರೂ ಒಂದು ನೋಡಬೇಕು ಮತ್ತು ಇದಕ್ಕೆ ಒಂದು ಬಹಳಷ್ಟು ಹಿನ್ನೆಲೆ ಇದೆ. ಇದನ್ನೆಲ್ಲ ಬಂದು ತಾವು ಕಂಡು ಇದಕ್ಕೆ ಭಾಜನರಾಗಿ ಅಂತ ನಾನು ಕೋರ್ಕೋತೀನಿ. ಎಚ್ ನಾಗಭೂಷಣ್, ಕುಲಪತಿಗಳು, ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು. ಗಳಗನಾಥ ಮತ್ತು ಶ್ರೀ ರಾಜಪುರೋಹಿತ ಪ್ರತಿಷ್ಠಾನ ಹಾವೇರಿ ಹಾಗೂ ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಸಮೂಹ ತುಮಕೂರು ಇವರ ಸಹಯೋಗದಲ್ಲಿ 24ನೇ ಸಾಲಿನ ಕಾದಂಬರಿ ಪಿತಾಮಹ ಗಳಗನಾಥ ಹಾಗೂ ಇತಿಹಾಸ ಸಂಶೋಧಕ ಶ್ರೀ ರಾಜಪುರೋಹಿತ ಪ್ರಶಸ್ತಿ ಪ್ರದಾನ ಸಮಾರಂಭ 30/7/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಸಭಾಂಗಣ ಇಲ್ಲಿ ನಡೆಯಲಿದ್ದು, ಇದರ ಪುರಸ್ಕೃತರಾದಂತಹ ಶ್ರೀ ರಾಜಪುರೋಹಿತ ಸಂಶೋಧನಾ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಆರ್ ಶೇಷಶಾಸ್ತ್ರಿ ಹಾಗೂ ಗಳಗನಾಥ ಕಾದಂಬರಿಕಾರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ KN ಗಣೇಶಯ್ಯ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ನಮಸ್ಕಾರ. ನಾನು ನಿತ್ಯಾನಂದ ಬಿ ಶೆಟ್ಟಿ, ತುಮಕೂರು ವಿಶ್ವವಿದ್ಯಾನಿಲಯದ DVJ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕ. ತುಮಕೂರಿನ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಬಹಳ ಮುಖ್ಯವಾದ ಮತ್ತು ಮಹತ್ವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನನಗೆ ವೈಯಕ್ತಿಕವಾಗಿ ಅತ್ಯಂತ ಸಂತೋಷವನ್ನು ಮತ್ತು ಹೆಮ್ಮೆಯನ್ನು ತಂದಿದೆ. ಕನ್ನಡದ ಶೈಕ್ಷಣಿಕ ಜಗತ್ತಿನಲ್ಲಿ ಮತ್ತು ಸಾಹಿತ್ಯಿಕ ಜಗತ್ತಿನಲ್ಲಿ ಅಭೂತಪೂರ್ವವಾದ ಸಾಧನೆ ಮಾಡಿ ಹೆಸರಾದವರು ರಾಜಪುರೋಹಿತರು ಮತ್ತು ಗಳಗನಾಥರು. ರಾಜಪುರೋಹಿತರು ಸಂಶೋಧಕರಾಗಿ ಬಹಳ ದೊಡ್ಡ ಹೆಸರು ಮಾಡಿದವರು, ಹಾಗೆಯೇ ಗಳಗನಾಥರು ಕಾದಂಬರಿಕಾರರಾಗಿ ಬಹಳ ದೊಡ್ಡ ಹೆಸರು ಮಾಡಿದವರು. ಈ ಇಬ್ಬರು ಧೀಮಂತರ ಹೆಸರಿನಲ್ಲಿ ಕನ್ನಡದ ವರ್ತಮಾನದ ಬಹಳ ಮುಖ್ಯ ಸಂಶೋಧಕರಾದ ಆರ್ ಶೇಷಶಾಸ್ತ್ರಿಯವರಿಗೆ ಮತ್ತು ಕನ್ನಡದ ಬಹಳ ಮುಖ್ಯ ಕಾದಂಬರಿಕಾರರಾದ ಡಾಕ್ಟರ್ KN ಗಣೇಶಯ್ಯ ಅವರಿಗೆ ಈ ಪ್ರಶಸ್ತಿಗಳನ್ನು ಕೊಡುತ್ತಿರುವುದು ತುಮಕೂರಿನ ಮಟ್ಟಿಗೂ ಕೂಡ ಬಹಳ ದೊಡ್ಡದಾದಂತಹ, ಬಹಳ ಮಹತ್ವದಾದಂತಹ ಒಂದು ಕಾರ್ಯಕ್ರಮವೇ ಸರಿ. ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ನನ್ನ ಗೆಳೆಯರೂ ಆಗಿರುವ ಡಾಕ್ಟರ್ MR ಹುಲಿನಾಯಕರವರು ಇದರ ನೇತೃತ್ವವನ್ನು ವಹಿಸಿ ಕರ್ನಾಟಕ ಸರ್ಕಾರದ ಗಣ್ಯ ಮಾನ್ಯ ಸಚಿವರುಗಳ ಸಮ್ಮುಖದಲ್ಲಿ ಇಂತಹ ಕಾರ್ಯಕ್ರಮ ನಡೆಸುವುದು ವಿಶ್ವವಿದ್ಯಾನಿಲಯದ ಒಬ್ಬ ಪ್ರಾಧ್ಯಾಪಕನಾದ ನನಗೆ ಅತ್ಯಂತ ಅಭಿಮಾನವನ್ನು ತಂದಿದೆ. ನಮಸ್ಕಾರ. ನಾನು ಪ್ರೊಫೆಸರ್ M ಕೊಟ್ರೇಶ್, ಹಿರಿಯ ಪ್ರಾಧ್ಯಾಪಕ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ನಾನು ಹಿರಿಯ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿ, ಜೊತೆಗೆ ಇಲ್ಲಿಯ ಮೌಲ್ಯಮಾಪನ ಕುಲಸಚಿವನಾಗಿ, ಇಲ್ಲಿಯ ಆಡಳಿತಾಂಗದ ಕುಲಸಚಿವನಾಗಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಆಡಳಿತ ಕುಲಸಚಿವನಾಗಿ, ಬೆಂಗಳೂರಿನ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯದ ಆಡಳಿತ ಕುಲಸಚಿವನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಗಳಗನಾಥ ಮತ್ತು ಶ್ರೀ ರಾಜಪುರೋಹಿತ ಪ್ರತಿಷ್ಠಾನ ಹಾವೇರಿ ಇವ್ರ ಕಡೆಯಿಂದ ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಸಮೂಹವು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣವಾದಂತೆ ಕಾದಂಬರಿ ಪಿತಾಮಹ ಗಳಗನಾಥ ಮತ್ತು ಇತಿಹಾಸ ಸಂಶೋಧಕ ಶ್ರೀ ರಾಜಪುರೋಹಿತ ಪ್ರಶಸ್ತಿ ಪ್ರದಾನ ಸಮಾರಂಭವು ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಮೂಹದಲ್ಲಿ 30/7/2026 ಗುರುವಾರ ನಡೀತಿರುವಂಥದ್ದು ತುಂಬ ಸಂತೋಷದ ವಿಷಯ. ವಿಶೇಷವಾಗಿ ರಾಜಪುರೋಹಿತರು ಕನ್ನಡ ನಾಡು ಕಂಡ ಅತ್ಯಂತ ಶ್ರೇಷ್ಠ ಬರಹಗಾರರು, ಸಾಹಿತಿಗಳು, ಇತಿಹಾಸಕಾರರು ಮತ್ತು ಅಷ್ಟೇ ಸಾಹಿತ್ಯ ಪ್ರೇಮಿಯೂ ಆದಂಥವರು. ಅಂಥವರ ಹೆಸರಿನಲ್ಲಿ ಕೊಡಮಾಡಲ್ಪಡುವಂಥ
ವಿಶೇಷವಾಗಿ ಗಳಗನಾಥರ ಒಂದು ನೆಲೆಯಲ್ಲಿ, ಕಾದಂಬರಿಯ ಪಿತಾಮಹ ಆದಂಥ ಗಳಗನಾಥರವರ ನೆಲೆಯಲ್ಲಿ ಈ ಪ್ರಶಸ್ತಿ ಇಲ್ಲಿ ಕೊಡಮಾಡಲ್ಪಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ದಿಗ್ಗಜರ ಸಮ್ಮುಖದಲ್ಲಿ, ಅದರಲ್ಲೂ ಈ ಜಿಲ್ಲೆಯ ಮಾನ್ಯ ಜಿಲ್ಲಾ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಪ್ರೊಫೆಸರ್ ಶ್ರೀ ಎಚ್ ಕೆ ಪಾಟೀಲ್ರವರು, ವಿಶೇಷವಾಗಿ ನಮ್ಮ ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ.ಆರ್. ಹುಲಿನಾಯ್ಕರವರ ನೇತೃತ್ವದಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಇಬ್ಬರು ವಿಶೇಷ ಗಣ್ಯ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಇದು ಹೆಮ್ಮೆಯ ವಿಷಯ. ಒಂದು, ಈ ಪ್ರಶಸ್ತಿಗೆ ಭಾಜನರಾದಂಥವರು, ಪುರಸ್ಕೃತರಾದಂಥವರು ಡಾಕ್ಟರ್ ಆರ್ ಶೇಷಶಾಸ್ತ್ರಿಗಳು. ಡಾಕ್ಟರ್ ಆರ್ ಶೇಷಶಾಸ್ತ್ರಿಗಳು ಕರ್ನಾಟಕ ಮೂಲದವರು. ಆಂಧ್ರದ ಕುಪ್ಪಂ ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು. ಅವರು ಕರ್ನಾಟಕ ಕಂಡ ಅತ್ಯಂತ ಶ್ರೇಷ್ಠ ಶಾಸನ ತಜ್ಞರು. ಕರ್ನಾಟಕದ ವೀರಗಲ್ಲುಗಳು ಎನ್ನುವಂಥ ಅದ್ಭುತವಾದ ಕೃತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಅರ್ಪಿಸಿದ ಕೀರ್ತಿ ಪ್ರೊಫೆಸರ್ ಶೇಷಶಾಸ್ತ್ರಿ ಅವರಿಗೆ ಸಲ್ಲುತ್ತೆ. ಅಂಥ ಒಬ್ಬ ಧೀಮಂತ ಶೇಷಶಾಸ್ತ್ರಿ ಕರ್ನಾಟಕ, ತೆಲುಗು, ಮರಾಠಿ ಹಲವು ಭಾಷೆಗಳಲ್ಲಿದ್ದಂಥ ಕನ್ನಡದ ಶಾಸನಗಳನ್ನು, ಆಯಾ ಪ್ರಾಂತಗಳಲ್ಲಿದ್ದಂಥ ಎಲ್ಲ ಶಾಸನಗಳನ್ನು ಒಟ್ಟಿಗೆ ತಂದು ಕರ್ನಾಟಕದ ಜನತೆಗೆ ಓದಲು ಅನುವು ಮಾಡಿಕೊಟ್ಟಂಥ ಒಬ್ಬ ಶ್ರೇಷ್ಠ ಸಾಹಿತಿ ಶೇಷಶಾಸ್ತ್ರಿಗಳಿಗೆ ಈ ಪ್ರಶಸ್ತಿ ಪ್ರದಾನ ಆಗ್ತಾ ಇರೋದು, ಅದರಲ್ಲಿಯೂ ನಮ್ಮ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಮೂಹದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಇದೊಂದು ಅತೀವ ಸಂತೋಷ ಪಡುವ ವಿಷಯ. ಮತ್ತೊಬ್ಬ ಗಳಗನಾಥ ಕಾದಂಬರಿಕಾರ ಪ್ರಶಸ್ತಿ ಪುರಸ್ಕೃತರಾದಂಥವರು ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರು. ನೋಡಿ, 2 ಪ್ರಶಸ್ತಿಗಳು. ಒಬ್ಬ ದಿಗ್ಗಜ ರಾಜಪುರೋಹಿತ, ಇನ್ನೊಬ್ಬ ಗಳಗನಾಥ ಕಾದಂಬರಿಕಾರ. ಗಳಗನಾಥರು ಕಾದಂಬರಿಕಾರರು ಮಾತ್ರ ಅಲ್ಲ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರದ 2 ಕಾಲಘಟ್ಟದ ಅಭಿನವ ಸಾಹಿತ್ಯವನ್ನು ಹೊರ ಜಗತ್ತಿಗೆ ಕೊಟ್ಟ ಶ್ರೇಷ್ಠ ಕಾದಂಬರಿಕಾರ ಗಳಗನಾಥ ಅವರು. ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದವರು ಇವರಿಬ್ಬರು. ಈ ಇಬ್ಬರು ಗಣ್ಯಮಾನ್ಯರ ಹೆಸರಿನಲ್ಲಿ ಮಾಡಲ್ಪಡುವ ಈ ಪ್ರಶಸ್ತಿಗಳಲ್ಲಿ ಗಳಗನಾಥ ಕಾದಂಬರಿಕಾರ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರಿಗೆ ಕೊಡ್ತಾ ಇರೋದು ತುಂಬ ಹೆಮ್ಮೆ ಪಡುವಂಥ ವಿಷಯ. ಯಾಕೆಂದರೆ ಗಣೇಶಯ್ಯನವರು ಕೃಷಿ ತಜ್ಞರಾಗಿದ್ದರೂ ಕೂಡ ಸಾಹಿತ್ಯ ಲೋಕದಲ್ಲಿ ಅಪ್ರತಿಮವಾದಂಥ ಸೇವೆಯನ್ನು ಗೈದವರು. ಕನ್ನಡದ ಸಾರಸ್ವತ ಲೋಕಕ್ಕೆ 35ಕ್ಕೂ ಹೆಚ್ಚು ಅಮೂಲ್ಯವಾದ ಕನ್ನಡದ ಸಾಹಿತ್ಯಿಕ ಕೃತಿಗಳನ್ನು ಜನತೆಗೆ ದಾರೆ ಎರೆದಂಥ ಒಬ್ಬ ಶ್ರೇಷ್ಠ ಗಣೇಶಯ್ಯ ಚಿಂತಕ, ಖ್ಯಾತ ಬರಹಗಾರ ಅಂಥವರನ್ನು ಗುರುತಿಸಿ ಇವತ್ತು ಈ ಗಳಗನಾಥ ಕಾದಂಬರಿಕಾರ ಪ್ರಶಸ್ತಿಯನ್ನು ನೀಡ್ತಾ ಇರೋದು, ಇದು ಕೂಡ ಕರ್ನಾಟಕದ ಜನತೆ ಹೆಮ್ಮೆ ಪಡುವಂಥ ವಿಷಯ. ಈ ಇಬ್ಬರು ಮಹೋದಯರಿಗೆ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಮೂಹದ ನೆಲೆಯಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮ, ಅದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇವತ್ತು ಇಡೀ ಕರ್ನಾಟಕದ ಜನತೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಅವರೆಲ್ಲರಿಗೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಈ ಸಂಸ್ಥೆ, ತುಮಕೂರಿನ ನಮ್ಮ ಶ್ರೀದೇವಿ ಶಿಕ್ಷಣ ಸಂಸ್ಥೆ ನೀಡುತ್ತಾ ಇರೋದು, ತುಮಕೂರು ವಿಶ್ವವಿದ್ಯಾಲಯದ ಒಬ್ಬ ಹಿರಿಯ ಪ್ರಾಧ್ಯಾಪಕನಾಗಿ ಮತ್ತು ಹಿಂದೆ ಡೀನರಾಗಿ, ರಿಜಿಸ್ಟ್ರರ್ ಆಗಿ ಕೆಲಸ ಮಾಡಿದ ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ ಅಂತ ಭಾಳ ಹೆಮ್ಮೆಯಿಂದ ಈ ವಿಷಯವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.